ಗೆಳೆಯರೆ, ಪುರಾಣಗಳಲ್ಲಿ ಹೇಳಲಾದ ಶಕ್ತಿಯುತ ಅಥವಾ ಪೌರಾಣಿಕ ಯುದ್ಧಗಳಲ್ಲಿ ಬಳಸಲಾದ ಶಕ್ತಿಯುತ ಆಯುಧಗಳಲ್ಲಿ ಬ್ರಹ್ಮಾಸ್ತ್ರವು ಕೂಡ ಒಂದು. ಬ್ರಹ್ಮಾಸ್ತ್ರದ ಶಕ್ತಿ ಎಂಥವುದು? ಬ್ರಹ್ಮಾಸ್ತ್ರವು ಏಕೆ ಅಷ್ಟೊಂದು ಶಕ್ತಿಯುತವಾಗಿದೆ ಮತ್ತು ಅದರ ನಿಜವಾದ ಶಕ್ತಿಯು ಪರಮಾಣು ಬಾಂಬುವಿನಕ್ಕಿಂತ ಹೆಚ್ಚಿದೆ ಎಂದು ಹೇಳುತ್ತಾರೆ. ಹಾಗಾದರೆ ಬನ್ನಿ, ಬ್ರಹ್ಮಾಸ್ತ್ರ ಎಂದರೇನು, ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ತಿಳಿಯೋಣ. ಬ್ರಹ್ಮಾಸ್ತ್ರದ ವಿವರಣೆಯು ಪುರಾಣದ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಬ್ರಹ್ಮಾಸ್ತ್ರವನ್ನು ಅತ್ಯಂತ ವಿನಾಶಕಾರಿ ಮತ್ತು ಅಪಾಯಕಾರಿ ಆಯುಧಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಬ್ರಹ್ಮಾಸ್ತ್ರವನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ. ಹಾಗಾದರೆ ಬ್ರಹ್ಮಾಸ್ತ್ರ ಹುಟ್ಟಿದ್ದು ಹೇಗೆ? ಪುರಾಣ ಗ್ರಂಥಗಳ ಪ್ರಕಾರ ಬ್ರಹ್ಮಾಸ್ತ್ರವು ಬ್ರಹ್ಮನಿಂದ ಹುಟ್ಟಿಕೊಂಡಿತು. ಬ್ರಹ್ಮಾಂಡದ ಎಲ್ಲ ಕೆಲಸಗಳು ನಿಯಮಿತವಾಗಿ ನಡೆಯಬೇಕು ಮತ್ತು ನಿಯಂತ್ರಣವನ್ನು ಕಾಯ್ದುಕೊಳ್ಳಬೇಕು ಎಂಬುದು ಇದರ ಉದ್ದೇಶವಾಗಿತ್ತು. ಈ ಆಲೋಚನೆಯೊಂದಿಗೆ ಬ್ರಹ್ಮದೇವನು ಈ ವಿನಾಶಕಾರಿ ಅಸ್ತ್ರವನ್ನು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ. ಹಾಗಾದರೆ ಬ್ರಹ್ಮಾಸ್ತ್ರದಿಂದ ಏನಾಗುತ್ತದೆ? ಗೆಳೆಯರೆ, ಬ್ರಹ್ಮಾಸ್ತ್ರವು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಆಯುಧವಾಗಿದ್ದು, ಅದೇ ರೀತಿ ಇತರ 2 ಆಯುಧಗಳ ವಿವರಣೆಯು ಸಹ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಮೊದಲನೆಯದು ಬ್ರಹ್ಮರ್ಷಿ ಶಾಸ್ತ್ರ ಮತ್ತು ಎರಡನೆಯದು ಬ್ರಹ್ಮಾಂಡಾಸ್ತ್ರ. ಇವುಗಳು ಸ್ವತಃ ಬ್ರಹ್ಮದೇವನೇ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಅವುಗಳ ಬಳಕೆಯು ಭೂಮಿಯನ್ನು ಸಂಪೂರ್ಣ ನಾಶಪಡಿಸುತ್ತದೆ ಎಂದು ತಿಳಿಸಲಾಗಿದೆ. ಹಾಗಾದರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಆಯುಧ ಯಾವುದು? ಖಂಡಿತವಾಗಿಯೂ ಬ್ರಹ್ಮಾಸ್ತ್ರವನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಆಯುಧ ಎಂದು ಪರಿಗಣಿಸಲಾಗಿದೆ. ಇದರ ವಿನಾಶಕಾರಿ ಪರಿಣಾಮಗಳನ್ನು ಪುರಾಣಗಳಲ್ಲಿ ಚರ್ಚಿಸಲಾಗಿದೆ. ಬ್ರಹ್ಮಾಸ್ತ್ರವು ವಿನಾಶದ ಖಚಿತವಾದ ಅಸ್ತ್ರ ಎಂದು ಹೇಳಲಾಗುತ್ತದೆ. ಶತ್ರುವನ್ನು ನಾಶಪಡಿಸಲು ಇದನ್ನು ಬಳಸಲಾಗುತ್ತಿತ್ತು. ಇದರಿಂದ ಶತ್ರುವು ಪಾರಾಗುವುದು ಅಸಾಧ್ಯವಾಗಿತ್ತು. ಅದರ ಪ್ರತೀಕಾರವಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಮಾತ್ರ ಇದರ ಅಸ್ತ್ರದ ನಾಶವನ್ನು ತಡೆಯಬಹುದಾಗಿತ್ತು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಈ ಬ್ರಹ್ಮಾಸ್ತ್ರದ ಬಳಕೆಯ ಬಗ್ಗೆ ಯಾರಿಗೆ ಗೊತ್ತಿತ್ತು? ಗೆಳೆಯರೆ, ಕೆಲವು ಜನರಿಗೆ ಧರ್ಮಗ್ರಂಥಗಳ ಪ್ರಕಾರ ರಾಮಾಯಣ ಮತ್ತು ಮಹಾಭಾರತದಲ್ಲಿನ ಕೆಲವು ಯೋಧರು ಈ ಆಯುಧವನ್ನು ಚಲಾಯಿಸುವ ಶಕ್ತಿಯನ್ನು, ಜ್ಞಾನವನ್ನು ಪಡೆದಿದ್ದರು. ರಾಮಾಯಣದ ಕಾಲದಲ್ಲಂತೂ ಇದನ್ನು ವಿಭೀಷಣ ಮತ್ತು ಲಕ್ಷ್ಮಣರು ಮಾತ್ರ ಬಳಸಬೇಕೆಂದು ತಿಳಿದಿದ್ದರು. ಅದೇ ಸಮಯದಲ್ಲಿ ಮಹಾಭಾರತ ಕಾಲದಲ್ಲಿ ದ್ರೋಣಾಚಾರ್ಯ, ಅಶ್ವತ್ಥಾಮ, ಶ್ರೀಕೃಷ್ಣ, ಕುವಲಾಶ್ವ, ಯುಧಿಷ್ಠಿರ, ಪ್ರದ್ಯುಮ್ನ ಮತ್ತು ಅರ್ಜುನನಿಗೆ ಮಾತ್ರ ಅದನ್ನು ನಡೆಸುವ ಜ್ಞಾನವಿತ್ತು. ಹಾಗಾದರೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಇಬ್ಬರು ಯೋಧರು ಯಾರು? ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮನನ್ನು ಹೊರತುಪಡಿಸಿ ಕರ್ಣನಿಗೆ ಈ ಬ್ರಹ್ಮಾಸ್ತ್ರವನ್ನು ಹೇಗೆ ಬಳಸಬೇಕೆಂದು ತಿಳಿದಿತ್ತು. ಆದರೆ ಗುರು ಪರಶುರಾಮರ ಶಾಪದಿಂದಾಗಿ ಕರ್ಣನು ಕೊನೆಯ ಕ್ಷಣದಲ್ಲಿ ಅದನ್ನು ಚಲಾಯಿಸಲು ಮರೆತಿದ್ದ. ಮಹಾಭಾರತದ ಯುದ್ಧದಲ್ಲಿ ಬ್ರಹ್ಮಾಸ್ತ್ರದ ಬಗ್ಗೆ ಸ್ವಲ್ಪ ಜ್ಞಾನವಿಲ್ಲದ ಅಶ್ವತ್ಥಾಮನು ಯುದ್ಧದ ಕೊನೆಯಲ್ಲಿ ಕೋಪದಲ್ಲಿ ಅದನ್ನು ಬಳಸಿದನು. ಅದಕ್ಕೆ ಪ್ರತಿಯಾಗಿ ಅರ್ಜುನನು ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಇದು ಭಯಾನಕ ವಿನಾಶವನ್ನು ಪ್ರಾರಂಭಿಸಿತು. ಆಗ ಋಷಿಗಳು ಅರ್ಜುನ ಮತ್ತು ಅಶ್ವತ್ಥಾಮನಿಗೆ ಈ 2 ಮಹಾ ವಿನಾಶಕಾರಿ ಅಸ್ತ್ರಗಳನ್ನು ವಾಪಸ್ ಪಡೆಯಬೇಕೆಂದು, ಇಲ್ಲದರೆ ಇಡೀ ಭೂಮಿಯ ಸರ್ವನಾಶವಾಗುತ್ತದೆ ಎಂದು ವಿವರಿಸಿದರು. ಅಂದರೆ ಈ ಬ್ರಹ್ಮಾಸ್ತ್ರ ಅಷ್ಟೊಂದು ಪರಿಣಾಮಕಾರಿ ಮತ್ತು ವಿನಾಶಕಾರಿಯಾಗುತ್ತೆಂದು ನಾವು ತಿಳಿಬೋದು. ಅದೇ ರೀತಿಯಾಗಿ ಶ್ರೀಕೃಷ್ಣನಿಗೆ ಸಹ ಬ್ರಹ್ಮಾಸ್ತ್ರದ ಬಗ್ಗೆ ಮಾಹಿತಿ ಇತ್ತು. ಶ್ರೀಕೃಷ್ಣನಿಗೆ ಬ್ರಹ್ಮಾಸ್ತ್ರದ ಸಂಪೂರ್ಣ ಜ್ಞಾನವಿತ್ತು. ಇದರೊಂದಿಗೆ ಗುರು ದ್ರೋಣ ಮತ್ತು ಅರ್ಜುನನಿಗೂ ಸಹ ಅದರ ಸಂಪೂರ್ಣ ಜ್ಞಾನವಿತ್ತು. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮರಿಗೆ ಈ ಅಸ್ತ್ರವನ್ನು ನಿಲ್ಲಿಸಲು ಹೇಳಿದಾಗ ಅರ್ಜುನನು ತನ್ನ ಪೂರ್ಣ ಜ್ಞಾನವನ್ನು ಉಪಯೋಗಿಸಿ ಈ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಂಡರು. ಆದರೆ ಅಶ್ವತ್ಥಾಮನು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ವಿಫಲನಾದನು. ಏಕೆಂದರೆ
ಅವನಿಗೆ ಅದನ್ನು ಬಳಸುವುದು ಹೇಗೆ ಎಂಬುದು ತಿಳಿದಿತ್ತು ಹೊರತು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಜ್ಞಾನವಿರಲಿಲ್ಲ. ಅಶ್ವತ್ಥಾಮನ ಈ ಅಜ್ಞಾನದಿಂದಾಗಿ ಅವನು ಅದನ್ನು ಅರ್ಜುನನ ಕೊನೆಯ ಸೊಸೆ ಉತ್ತರೆಯ ಗರ್ಭಕ್ಕೆ ತಿರುಗಿಸಿದನು. ಇದರಿಂದ ಉತ್ತರೆಯ ಹೊಟ್ಟೆಯಲ್ಲಿದ್ದ ಮಗು ಸಾವನ್ನಪ್ಪಿತು. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು 3000 ವರ್ಷಗಳ ಕಾಲ ರೋಗಗಳಿಂದ ಅಲೆದಾಡುವಂತೆ ಶಪಿಸಿದನು. ನಂತರ ಶ್ರೀಕೃಷ್ಣನು ತನ್ನ ತಪಸ್ಸಿನಿಂದ ಉತ್ತರೆಯ ಗರ್ಭವನ್ನು ಸಹ ಪುನರುಜ್ಜೀವನಗೊಳಿಸಿದನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಗೆಳೆಯರೆ, ಬ್ರಹ್ಮಾಸ್ತ್ರದ ಕುರಿತು ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.